ಎರಡು ಬೇಕನ್ಸುತ್ತೆ. ಯಾಕಂದ್ರೆ ಜನರೇಷನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಸರ್ ಬಿಲ್ಡಪ್ ಬೇಡ ಪ್ರಮೋಷನ್ ಅಂತಿಲ್ಲ, ಆಗಿರ್ಬೋದು, ನಾನು ಹೇಳೋದು ಮತ್ತೊಂದಕ್ಕೂ ಎಲ್ಲದಕ್ಕೂ ಈ ತರ ಇಟ್ಸ್ ನಾಟ್ ಬಿಲ್ಡಪ್ ನಾವು ಮಾಡ್ಕೊಳ್ಳೋದಲ್ಲ ಸರ್. ಓಕೆ. ರಾಜ್ಕುಮಾರ್ನ ಅವ್ರು ಮಾಡ್ಕೊಂಡಿಲ್ಲ ಸರ್, ಜನ ಮಾಡಿದ್ದು. ದರ್ಶನ್ ಸರ್ನ ಅವ್ರು ಮಾಡ್ಕೊಂಡಿಲ್ಲ ಸರ್. ಸುದೀಪ್ ಸರ್ ಅವ್ರು ಮಾಡ್ಕೊಂಡಿಲ್ಲ ಸರ್. ಶ್ರೀಮುರಳಿ ಸರ್ ಅವ್ರು ಮಾಡ್ಕೊಂಡಿಲ್ಲ ಸರ್. ಕರೆಕ್ಟ್. ಅಲ್ಲ, ನೀವು ಹೇಳಿದ್ದು ಕರೆಕ್ಟ್, ಒಪ್ಕೊಳ್ತೀನಿ. ಯಾರನ್ನು ಮಾಡ್ಕೊಂಡ್ರೆ ಆಗಲ್ಲ ಓಕೆ. ಸರ್. ಫಸ್ಟ್ ಈಗ ನಾನು ಮಾಡ್ಕೋಬೇಕು ಹೇಳಿ ಸರ್, ನಿಮ್ಗೆ ಎಷ್ಟು ದುಡ್ಡು ಬೇಕು, ನಾನು ಮಾಡ್ತೀರಾ ಓಕೆ. ಹೇಳಿ, ಕರೆಕ್ಟ್. ಗ್ಯಾರಂಟಿ ಕೊಡ್ತೀರಾ? ನಾನು ನನಗೆ ಸ್ವಲ್ಪ ಬಿಲ್ಡಪ್ ಬೇಕು. ಇವಾಗ ನಿಮ್ದು ಫಸ್ಟ್ ಫಿಲಮ್. ಸೊ ಫಸ್ಟ್ ಫಿಲಮ್ ಅಲ್ಲಿ ನೀವು ಯಾವ ತರ ಆಕ್ಟಿಂಗ್, ನಿಮ್ದೇನ್ ಕಲೆ ಎಲ್ಲ ನೋಡೋದಕ್ಕೆ ಯಾರು ಚಾನ್ಸ್ ಸಿಕ್ಕಿರಲ್ಲ. ಸೊ ಫಸ್ಟ್ ನೀವು ಬಿಲ್ಡಪ್ ನಿಮಗೆ ನೀವೇ ತಗೋಬೇಕು. ಸೆಕೆಂಡ್ ಫಿಲಮ್ ಅಲ್ಲಿ ನೀವು ನಿಮ್ದೆಲ್ಲ ಆಕ್ಟಿಂಗ್ ನೋಡ್ತಾರೆ, ನಿಮ್ಗೆ ಆದಂತ ಫ್ಯಾನ್ ಉಟ್ಕೊಂಡಿರ್ತಾರೆ. ಸೊ 100% ಬಂದೇ ಬರ್ತಾರೆ. ಕರೆಕ್ಟ್. ಅದು ಈ ಆಟಕ್ಕೆ ನಾನಿಲ್ಲ ಸ್ವಾಮಿ. ಓಕೆ. ಅಲ್ಲ, ನೀವು ಸಿನಿಮಾ ಫಸ್ಟ್ ಫಿಲಮ್ಮು, ಎರಡನೇ ಫಿಲಮ್ 5 ಜನ ಬಂದು ನೋಡಿದ್ರು, ನಂಗೆ ಸಂತೋಷ. ಹಾನೆಸ್ಟ್ ಆಗಿ ನಾನು ಮಾಡಿರೋ ಪೋಸ್ಟರ್ ಇಷ್ಟಪಟ್ಟು, ನಾನು ಬಿಟ್ಟಿರೋ ಟೀಸರ್ ಇಷ್ಟಪಟ್ಟು ಅವ್ರು ಬಂದು ನೋಡ್ತಾರಲ್ಲ, ನನ್ಗೆ ಅದು ಆರ್ಗ್ಯಾನಿಕ್. ಓಕೆ. ಅವ್ರು ಹೋಗಿ ನಾಳೆ ಅವರೇ 50 ಜನ ಕೇಳ್ತಾರೆ ಸಿನಿಮಾ ಚೆನ್ನಾಗಿದೆ. ಕರೆಕ್ಟ್. ನನ್ನ ಸಿನಿಮಾ ಫಸ್ಟ್ ದಿನ ಹೊಡೆದಿರ ಇರ್ಬೋದು, ಬಟ್ ಸೆಕೆಂಡ್ ಸಿನಿಮಾ ಓಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದ್ರಲ್ಲಿ ನಾನು ಸಿನಿಮಾ ಮಾಡೋಕೆ ಇಷ್ಟಪಡ್ತೀನಿ. ನೀವ್ ಹೇಳ್ತಿರೋ ಪ್ರಕಾರ ಹೋದ್ರೆ ಎಲ್ಲ ಆಟ ಒಂದೇ ದಿನ ಮುಗಿಸ್ಬಿಡುತ್ತೆ. ಓಕೆ. ನನ್ಗೆ ಆಟ ಬೇಡ. ಮೂವಿ ಇಷ್ಟಪಡುವಂತವ್ರು ಇದ್ದಾರೆ. ಯಾಕಂದ್ರೆ ಇವಾಗ ನನಗೆ ದರ್ಶನ್ ಸರ್ ಇಷ್ಟ ಆಗ್ತದೆ, ಸುಮ್ನೆ ಇಷ್ಟ ಆಗಿಲ್ಲ. ಅವ್ರ ಆಕ್ಟಿಂಗ್ ಇಂದ, ಅವ್ರ ಸ್ಟೈಲ್ ಇಂದ ಇಷ್ಟ ಆಗುತ್ತೆ. ಎಲ್ಲರಿಗೂ ಒಬ್ಬೊಬ್ರು ಒಂದೊಂದರ ಇಷ್ಟಪಡ್ತಾರೆ. ನಾನು ಅಷ್ಟೇ ಸರ್, ಇಷ್ಟಪಟ್ರೆ ನಾನು ಇರೋ ಸ್ಟೈಲು, ಮಾತಾಡೋ ಸ್ಟೈಲು ಯಾವ್ದಾದ್ರು ಒಂದಿದೆ ಯಾವ್ದೋ ಒಂದು ನೋಡ್ಕೊಂಡು ಇಷ್ಟಪಟ್ಕೊಂಡು ಬನ್ನಿ ಸರ್. ನಾನು ಕೊಡೋ ದುಡ್ಡಿಂದ ಬರಬೇಡಿ ಸರ್. ಈ ಗಣೇಶ್ ಸರ್ನು ಅಷ್ಟೇ, ಅವ್ರು ಮಾಡೋ ಕಾಮಿಡಿಯಿಂದ ಇಷ್ಟ ಆಯ್ತು. ಅದಾದ್ಮೇಲೆ ತಾನೇ ಫ್ಯಾನ್ಸ್ ಎಲ್ಲ ಉಟ್ಕೊಂಡು ಹೋಗಿದ್ದು. ಆ ತರ ಎಲ್ಲ ಉಟ್ಕೊಂಡು ಹೋಗೋದು ತುಂಬಾ ಕಮ್ಮಿ ಇವಾಗ ಅಂತ ಹೇಳ್ತಾ ಇದೀನಿ ನಾನು. ಇವಾಗ ಸ್ವಲ್ಪ ಬಿಲ್ಡಪ್ ಬೇಕು. ಇದೆಲ್ಲ ಅವಾಗ ಹೋಯ್ತದು. ಹೌದು, ಹೋಯ್ತು. ಬಟ್ ಸ್ವಲ್ಪ ನೀವ್ ಹೇಳಿದ ಪ್ರಕಾರನು, ನೀವ್ ಹೇಳಿದ್ದಕ್ಕೆ ಅದೇ ತಪ್ಪು ಅಂತ ಹೇಳಲ್ಲ. ಕರೆಕ್ಟ್ ಸರ್. ಹೆಂಗ್ ಸರ್ ತಪ್ಪಲ್ಲ? ತಪ್ಪು ಅಂತ ಅಲ್ಲ, ನಾನು ತಪ್ಪು ಅಂತ ಹೇಳ ಅಂದ್ರೆ ನೀವ್ ಹೇಳ್ತಿರೋದೇನು? ಈಗ ನಾವೇ ದುಡ್ಡು ಖರ್ಚು ಮಾಡಿ ನಾಳೆ ಜನ ಕರ್ಸ್ಬೇಕು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ ಪ್ರಕಾರ ಇದೇನ್ ಅವಶ್ಯಕತೆ ಇಲ್ಲ ಅಂದ್ರೆ ಕರೆಕ್ಟ್, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಮಾಡಬಾರ್ದು ಸರ್. ನನ್ನ ಕಡೆಯಿಂದ ಅವಶ್ಯಕತೆ ಇದೆ, ಮಾಡಬಾರ್ದು. ನನ್ನ ಪರ್ಸೆಪ್ಷನ್, ಅವ್ರ ವ್ಯೂ ಪಾಯಿಂಟ್ ಅವ್ರಿಗೆ. ಬಟ್ ಐ ಡೋಂಟ್ ಅಗ್ರಿ ಇನ್ ದಿಸ್. ಇದು ನಮಗೆ ತುಂಬ ಆಸ್ ಎ ಇಂಡಸ್ಟ್ರಿ ತುಂಬ ಕೆಟ್ಟದು. ನಾವು ಎಷ್ಟೋ ಜನನ ನಮ್ಮ ಆರ್ಗ್ಯಾನಿಕ್ ಆಗಿ ಬರಬೇಕು, ಅವ್ರ ಕೆಲಸ ಬಿಟ್ಟು ನಾವು ಕರ್ಕೊಂಬರುವಂಥ ಶಕ್ತಿ ನಮ್ಮ ಪೋಸ್ಟರ್ಸ್ಗೆ, ಟ್ರೇಲರ್ಗೆ ಇರಬೇಕು ಅಂತ ನಾವು ಮಾಡೋದು ಬೇರೆ. ನಾವು ಕೊಡೋ ದುಡ್ಡಿಂದ ಅವ್ರು ಬಂದು ನೋಡಿ ನಮ್ಗೆ ಹೊಗಳೋದು ಬೇರೆ ಸರ್. ಈಗ ಯಾರೋ ಒಬ್ರು ಕಾಲೇಜ್ ಅವರು ಸಿನಿಮಾ ನೋಡಬೇಕು ಅಂತ ಬರ್ತಾರೆ ಅನ್ಕೊಳ್ಳಿ, ನನ್ನ ಪೋಸ್ಟರ್ಸ್ ಎಲ್ಲ ಕರ್ಕೊಂಬಂದಿದ್ದಾರೆ. ಪಕ್ಕದ ಥಿಯೇಟ್ರಲ್ಲಿ ನೀವು ಫ್ರೀ ಟಿಕೆಟ್ ಕೊಟ್ಬಿಡ್ತೀರಾ ಈ ಸಿನಿಮಾ ನೋಡಿ ಅಂತ. ಸರ್, ಆರ್ಗ್ಯಾನಿಕ್ ಆಗಿ ಅವ್ನು 100 ರೂಪಾಯಿ ಕೊಡಕ್ ಬಂದವನ್ಗೆ ಅವ್ನ ಜೋಬಲ್ನೇ 100 ರೂಪಾಯಿ ನೀವು ವಾಪಸ್ ಇಡಿಸಿ ಫ್ರೀಯಾಗಿ ಟಿಕೆಟ್ ಕೊಟ್ರೆ ಅವ್ನಿಗೂ ಇನ್ಫ್ಯಾಕ್ಟ್ ನೀವೇ 100 ರೂಪಾಯಿ ಕೊಡ್ತಾ ಇದೀರಾ ಆ ಸಿನಿಮಾನ. ನೀವು ಇನ್ನು ಅವ್ನು ಯಾಕೆ ಸರ್ ಸಿನಿಮಾ ನೋಡ್ತಾನೆ? ಅವ್ನು ಆ ಕಡೆನೇ ಹೋಗೋದು ಅಲ್ವಾ? ಆ ಥರ ಮಾಡಿದ್ರೆ ಏನು ಸರ್ ಲಾಭ? ಅವಾಗ ಬೋರ್ ಹೊಡಿಯುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಅವನು ಈಗ ಸಿನಿಮಾ ನೀವು ದುಡ್ಡು ಕೊಟ್ಟಿದ್ರ ಅಂತ ನೋಡಕ್ ಬರ್ತಾನೆ, ನೆಕ್ಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಸಿನಿಮಾನೇ ನೋಡಕ್ ಬರಲ್ಲ, ಗುರೇ ಅಂತ ಹೋಗ್ತಾನೆ. ಅವಾಗ ದುಡ್ಡು ಯೋಚನೆ ಮಾಡಲ್ಲ, ಟೈಮ್ ಯೋಚನೆ ಮಾಡ್ತಾನೆ. ನಾನು ಹೇಳೋದು ಸರ್, ಸಿನಿಮಾ ಪ್ಲೀಸ್ ಆರ್ಟ್ ಫಾರ್ಮ್ ಸರ್. ನಾವೆಲ್ಲ ಬಂದಿರೋದು ಕಲೆಗೋಸ್ಕರ, ಕಲೆನ್ ಬೆಳ್ಸೋಣ. ಗಿಮಿಕ್ಕು, ಡುಬಾಕು ಪ್ಲೀಸ್ ಸರ್, ರಾಜಕೀಯಕ್ಕೆ ಅದನ್ನೆಲ್ಲ ಬಿಟ್ಬಿಡಿ. ನಾವೆಷ್ಟೇ ಏನೇ ಕೇಳ್ಕೊಂಡ್ರು ಜನಗಳು ಆ ಟ್ರೇಲರ್ ನೋಡಿ ಇಷ್ಟ ಆಗ್ಬಿಟ್ಟು ಬರ್ಬೇಕು ಒಂದು. ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಹಂಗೆ ಒಂದ್ ಮೂವಿ ನೋಡಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಈ ಮೂವಿ ಚೆನ್ನಾಗಿದೆ ಹೋಗಿ ನೋಡು ಅನ್ಬೇಕು. ಇದು ಎರಡೇ ದಾರಿಗಳಿರೋದು. ಒಬ್ಬ ಸ್ಟಾರ್ ಹೇಳ್ಬಿಡಿ, ಡುಬಾಕ್ ಮಾಡಿ ಸ್ಟಾರ್ ಆಗಿರೋ ಒಬ್ರು ಹೇಳ್ಬಿಡಿ, ನಾನು ಅವ್ರ ದಾರಿ ಫಾಲೋ ಮಾಡ್ತೀನಿ. ಅನ್ಸ್ತಾ ಇಲ್ಲ, ಅದು ನೆನಪಿಗೆ ಬರ್ತಾ ಇಲ್ಲ. ಇಲ್ಲ, ಸ್ಟಾರ್ ಆಗಿರೋ ಆ ಥರ ಮಾಡಿಲ್ಲ ಅಂತ ಅನ್ಕೊಂಡು. ಯಾಕೆಂದ್ರೆ ಅವರ ಒಂದು ಸ್ಟ್ರಗಲ್, ಅವರ ಒಂದು ಟ್ಯಾಲೆಂಟ್ ಮೇಲೆ ಎಲ್ಲ ಬಂದಿರ್ತಾರೆ. ಅದು 100% ಸಕ್ಸಸ್ ಇಲ್ಲ ಸರ್. ಅಂದ್ರೂ ಜನ ಮಾಡ್ತಾರೆ. ಪ್ಲೀಸ್ ದಯವಿಟ್ಟು ಬಿಟ್ಬಿಡಿ. ಸ್ವಲ್ಪ ಜನ ಆ ಥರ ಮಾಡಿನೂ ಈಗ ದೊಡ್ಡ ಸ್ಟಾರ್ ಆಗಿದ್ದಾರೆ ಗೊತ್ತಾ? ನನಗಂತೂ ಯಾರು ಆ ಥರ ಗೊತ್ತಿಲ್ಲ. ಲೈಕ್ ಸೀರಿಯಸ್ ಆಗಿ ನನಗಂತೂ ಗೊತ್ತಿಲ್ಲ. ಅಲ್ಲ, ಎರಡು ಥರ ಇರುತ್ತೆ, ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗ್ ಪಾಪ ಅವರು ಸ್ಟ್ರಗಲ್ ಮಾಡಿದ್ದಾರೆ, ಅವ್ರಿಗೆ ಅವರೇ ಬಿಲ್ಡಪ್ ತಗೊಂಡು ಇವತ್ತಿನ ದಿನ ಅವರು ದೊಡ್ಡ ಸ್ಟಾರ್ ಆಗಿದ್ದಾರೆ. ಇದ್ದಾರೆ ಆ ಥರ ತುಂಬಾ ಜನ ಇರ್ಬೋದು, ಹೇಳಕ್ಕಾಗಲ್ಲ. ನಾನಂತೂ ಕನ್ನಡ ಅಂತ ಅಲ್ಲ, ಒಬ್ಬರದ್ದು ಟ್ರೈಲರ್ ಜಡ್ಜ್ ಮಾಡಿ ಸಾಂಗ್ಸ್ ನೋಡಿ ಇಷ್ಟಪಟ್ಟೆ ಎಲ್ರಿಗೂ ಹೋಗಿರೋದು. ಯಾರು ಅವ್ರು ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ನಾನು ಹೋಗಿಲ್ಲ. ಹಂಗಾರೆ ನಾನು ಈಗ ನಾಳೆ ಹೋದ್ವಾರನೂ ಒಬ್ರು ಬಿಲ್ಡಪ್ ಕೊಟ್ರಪ್ಪ, ಆ ಸಿನಿಮಾ ನಾನು ಯಾಕೆ ನೋಡಿಲ್ಲ? ಓಕೆ, ನಾನಲ್ಲ, ನನ್ನ ಫ್ರೆಂಡ್ ಯಾಕೆ ನೋಡಿಲ್ಲ? ನೀವು ನೋಡಿದ್ದೀರಾ ಸರ್? ನೀವು ನೋಡಿರ್ತೀವಿ ಕೆಲವು. ಅಂದ್ರೆ ನಿಮ್ಮ ವೃತ್ತಿ ಇದು ನೋಡಿರ್ಬೋದು, ಬಟ್ ನಾನು ಹೇಳಿದ್ದು ಕಾಮನ್ ಆಡಿಯನ್ಸ್ ಆಗಿ ಯಾಕೆ ನೋಡಲ್ಲ? ಓಕೆ, ನಂಗೆ ದುಡ್ಡು ಕೊಡೋರೋಗಿ ನೋಡಿರ್ತಾರೆ. ಬಟ್ ಈಗ ನಾನು ಯಾರ್ಯಾರು ಸ್ಟಾರ್ ಅಂತ ನಾವು ಅನ್ಕೊಂಡಿದ್ದೀವಲ್ವ, ಧ್ರುವ ಸರ್ ಆಗಿರ್ಬೋದು, ಧರ್ಮೀರ್ ಸರ್ ಆಗಿರ್ಬೋದು, ಇಲ್ಲ ಇನ್ನೊಬ್ರು ಆಗಿರ್ಬೋದು ಸರ್, ಅವ್ರದ್ದೆಲ್ಲ ನಮ್ ನೋಡಿ ಹೋಗಿ ಇಷ್ಟಪಟ್ಟು ನೋಡಿರೋದು ಸರ್. ಕಾಸು ಖರ್ಚು ಮಾಡಿ ನೋಡಿದ್ದೀವಿ ಅಲ್ವಾ? ಗಣೇಶ್ ಸರ್ದು, ದರ್ಶನ್ ಸರ್, ನಾವು ಖರ್ಚು ಮಾಡಿ ಹೋಗಿರೋದಕ್ಕೆ ರೀಸನ್ ಪಾಪ ಅವರು ಸ್ಟ್ರಗಲ್ ಮಾಡಿದ್ದಾರೆ. ಅವರು ಸ್ಟ್ರಗಲಿಂಗ್ ಇಂದ ಜನಗಳು ತಗೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಯಾರು ಒಂದೇ ಸಲ ಒಂದೇ ಮೂವಿಗೆ ಯಾರು
ಒಪ್ಕೊಳ್ಳಲ್ಲ ಅಲ್ಲ ಅಲ್ವಾ? ಎಕ್ಸಾಂಪಲ್ ಇಲ್ಲೇ ಇದೆಯಲ್ಲ ನಿಮಗೆ ದರ್ಶನ್ ಆಗಿರ್ಬೋದು, ಯಶ್ ಅವರು ಹೌದು ಆಗಿರ್ಬೋದು, ಎಲ್ಲರೂ ಕೂಡ ಕರೆಕ್ಟ್. ಸರ್ ಸ್ಟ್ರಗ್ಲಿಂಗ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಸ್ಟ್ರಗ್ಲಿಂಗ್ ಸಿನಿಮಾಲಿದೆ. ಹ್ಮ್ ದರ್ಶನ್ ಸರ್ ಎಷ್ಟು ಕಾಸು ಖರ್ಚು ಮಾಡಿ ಹೀರೋ ಆಗಿದ್ದಾರೆ ಸರ್ ನನ್ನ ಪ್ರಕಾರ ಅನಿಸ್ತಾ ಇಲ್ಲ ಖರ್ಚು ಅಲ್ವಾ? ಮಾಡಿ. ಹೌದು. ಬಟ್ ಈಗ ನೀವು ಲಾಸ್ಟ್ ವೀಕ್ ಸಿನಿಮಾ ರಿಲೀಸ್ ಮಾಡಿರೋಲ್ಲ ಅವಳ ಖರ್ಚು ಅಲ್ಲ ಮಾಡಿ ಇತ್ತೀಚೆಗೆ ಲಾಸ್ಟ್ ಅಂತಲ್ಲ, ನೀವು ಇತ್ತೀಚೆಗೆ ಹಾ, ತಗೊಳ್ಳಿ, ಒಂದು ಎಲ್ಲದೂ ಕೂಡ ಅಲ್ಲಿ ಸಕ್ಸಸ್ ಇಲ್ಲ ಸರ್. ಹಾ, ಹಾ. ನಾನೇ ಕಾಸು ಖರ್ಚು ಮಾಡಿ ನಾನೇ ಜನ ಕರೆಸಿ ನನ್ನ ಸಿನಿಮಾ ನಾನೇ ತೋರಿಸಿದ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ. ಹೌದು. ಸಂಹಿತಾ ಅವರವರು ಫಸ್ಟ್ ಫಿಲಮ್ ಹೀರೋ ಅಷ್ಟೇ, ಪ್ರೊಡ್ಯೂಸರ್ ಮಗ ಅದು ನೆನಪಿರ್ಲಿ, ಅವ್ರಿಗೆಲ್ಲ ಗೊತ್ತಿದೆ. ಇಲ್ಲ ನೆಕ್ಸ್ಟ್ ಮೂವಿಗೆ ಅವ್ರ ಪ್ರೊಡ್ಯೂಸರ್ ಆದರೆ ನನಗೊಂದು ಚಾನ್ಸ್ ಸರ್. ಡೆಫಿನೆಟ್ಲಿ. ಈಗಲೇ ಅಪ್ಲಿಕೇಶನ್ ಹಾಕಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.